ಹಾಯ್ ಫ್ರೆಂಡ್ಸ್, ಪದ್ಮ ಪಾಕಶಾಲೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಬದನೆಕಾಯಿ ಎಣ್ಣೆಗಾಯಿ. ನೋಡಿ ಯಾವ ಥರ ಬಂದಿದೆ. ತುಂಬ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಈಸಿಯಾಗಿ ಯಾವ ಥರ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ. ಬದನೆಕಾಯಿಂದ ಎಣ್ಣೆಗಾಯಿ ಮಾಡೋದನ್ನ ನೋಡಿ. ಈ ಥರ ಇರೋ ಬದನೆಕಾಯಿ ತೊಗೊಂಡಿದ್ದೀನಿ ನಾನು. ಯಾವ ಥರ ಇರೋದಂದ್ರೆ ತೊಗೊರಿ, ಆದರೆ ಬಲ್ತಿರಬಾರ್ದು, ಎಳೆದಿರಬೇಕು, ಬೀಜ ಆಗಿರಬಾರ್ದು. ಇದನ್ನು ನೋಡಿ ಮುಂದ್ಗಡೆ ತೊಟ್ಟನ ಒಂದು ಅರ್ಧ ಕಟ್ ಮಾಡ್ತಾಯಿದ್ದೀನಿ. ಫುಲ್ ಕಟ್ ಮಾಡಬಾರ್ದು, ಒಂದು ಅರ್ಧದಷ್ಟು ಕಟ್ ಮಾಡ್ಕೋಬೇಕು. ಆಮೇಲೆ ಹಿಂದ್ಗಡೆಯಿಂದ ಈ ಥರ ಪ್ಲಸ್ ಮಾರ್ಕ್ ಬರೋಂಗೆ ಹೀಗೆ ಕಟ್ ಮಾಡಬೇಕು. ಪೂರ್ತಿ ಕೊನೆಯವರೆಗೂ ಕಟ್ ಮಾಡಬಾರ್ದು, ಒಂದು ಅರ್ಧಕ್ಕಿಂತ ಜಾಸ್ತಿ, ಒಂದು ಮುಕ್ಕಾಲು ಭಾಗ ಕಟ್ ಮಾಡಬೇಕು. ನೋಡಿ ಈ ಥರ ಮಸಾಲೆ ಎಲ್ಲ ತುಂಬಕ್ಕೆ ಬೇಕಾಗುತ್ತಲ್ಲ, ಹಾಗಾಗಿ ಈ ಥರ ಕಟ್ ಮಾಡಿದ ತಕ್ಷಣವೇ ಒಂದು ಬೌಲ್ ಅಥವಾ ಒಂದು ಪಾತ್ರೆಗೆ ನೀರು ಹಾಕಿಟ್ಟಿರಬೇಕು. ಅದರಲ್ಲಿ ಕಟ್ ಮಾಡಿದ ತಕ್ಷಣವೇ ಅದಕ್ಕೆ ಹಾಕಿಬಿಡ್ಬೇಕು, ಇಲ್ಲಾಂದರೆ ಬದನೆಕಾಯಿ ಕಪ್ಪಾಗುತ್ತೆ. ನೋಡಿ ಈ ಥರ ಕಟ್ ಮಾಡಬೇಕು. ಒಂದು ಮುಕ್ಕಾಲು ಭಾಗ ಅಷ್ಟೇ ಕಟ್ ಮಾಡಬೇಕು, ಕೆಳಗಡೆ ಒಂದು ಕಾಲು ಭಾಗದಷ್ಟು ಹಿಡ್ಕೊಂಡಿರ್ಬೇಕು ಅದು. ನೋಡಿ ಎಲ್ಲವನ್ನೂ ಈ ಥರ ಮಾಡಿ ನೀರಿಗೆ ಹಾಕಿದ್ದೀನಿ ನಾನು. ಈಗ ಮಸಾಲೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ. 1 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಬೆಳ್ಳುಳ್ಳಿ ಗಡ್ಡೆ ಬಿಡಿಸಿಟ್ಟಿದ್ದೀನಿ, 1 ಇಂಚಿನಷ್ಟು ಹಸಿ ಶುಂಠಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಬೆಲ್ಲ, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಒಣಕಾಯಿ ತುರಿದಿಟ್ಟಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ಇಷ್ಟು ಬೇಕಾಗುತ್ತೆ. ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾಯಿದ್ರೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಶೇಂಗಾ ಹಾಕ್ತಾಯಿದ್ದೀನಿ. ಒಂದು ಪ್ಯಾನ್ ಇಟ್ಬಿಟ್ಟು ಶೇಂಗಾ ಹಾಕಿ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೊಳ್ಳೋಣ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಇವಾಗ ತಕ್ಷಣವೇ ಎಲ್ಲದನ್ನು ಒಂದೇ ಸರಿ ಹಾಕಿಬಿಡಬಾರ್ದು, ಯಾಕೆಂದರೆ ಬೇರೆವೆಲ್ಲ ಸಣ್ಣಕ್ಕಿರುತ್ತೆ, ಹಾಗಾಗಿ ಬೇಗ ಸೀದೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಮೊದಲು ಶೇಂಗಾ ಒಂದು ಅರ್ಧ ಭಾಗದಷ್ಟು ಹುರಿದಿದ್ರೆ ಆಮೇಲೆ ಇವನ್ನೆಲ್ಲ ಹಾಕ್ಬೋದು. ಆಮೇಲೆ ನೋಡಿ ಕೊತ್ತಂಬರಿ ಕಾಳು, ಎಳ್ಳು, ಒಣ ಕೊಬ್ಬರಿ ತುರಿ ಎಲ್ಲದನ್ನು ಹಾಕಿ ಇವಾಗ ಹುರಿತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ತುಂಬ ಸೀದು ಹೋಗೋ ಥರ ಹುರಿಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ಇವನ್ನೆಲ್ಲ. ನೋಡಿ ಆಗಿದೆ. ಡ್ರೈ ರೋಸ್ಟ್ ಮಾಡ್ಕೊಳೋದಷ್ಟೇ, ಆಯಿಲ್ ಏನೂ ಹಾಕಬಾರ್ದು. ತುಂಬ ಚೆನ್ನಾಗಿರುತ್ತೆ. ಇದೇ ಸ್ಟೈಲಲ್ಲೇ ನೀವು ಒಂದ್ಸತಿ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಹಸಿ ಶುಂಠಿ ಎಲ್ಲ ಹಾಕಿ ಹುಣಸೆಹಣ್ಣು ಮತ್ತು ಬೆಲ್ಲ ಇದರಲ್ಲೇ ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಈ ಥರ ಮಿಕ್ಸ್ ಮಾಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ ತಣ್ಣಗಾಗಿದೆ. ಇವಾಗ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡು ಬರೋಣ. ನೀರು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ತುಂಬ ತೆಳುವಾಗಿರಬಾರ್ದು, ಇದು ಸ್ವಲ್ಪ ಗಟ್ಟಿ ಇರಬೇಕು. ತುಂಬ ಗಟ್ಟಿಯಾಗಿರಬಾರ್ದು, ತುಂಬ ತೆಳುವಾಗಿ ಇರಬಾರ್ದು. ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಆಗೋ ಥರ ರುಬ್ಕೊಳ್ಳೋಣ. ನೋಡಿ ಇದು ಜೀರಿಗೆ ತೋರಿಸಿರಲಿಲ್ಲ ನಾನು. ರೋಸ್ಟ್ ಮಾಡಿರೋಂಥ ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಇದು ಮಸಾಲೆ ಖಾರ 1 ಸ್ಪೂನ್ ಹಾಕಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಮಸಾಲೆ ಖಾರ ಮಾಡ್ತಾರೆ. ಮಸಾಲೆ ಖಾರ ಇಲ್ಲ ಅನ್ನೋರು ಸಾದಾ ಅಚ್ಚ ಖಾರದ ಪುಡಿ ಹಾಕ್ಬೋದು. ಉಪ್ಪು ಕೂಡ ಇದರಲ್ಲೇ ಹಾಕಿ, ಆಮೇಲೆ ಅರಿಶಿನ ಪುಡಿ ಕೂಡ ಇದರಲ್ಲೇ ಹಾಕ್ತಾಯಿದ್ದೀನಿ. ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ. ಒಂದು ಅರ್ಧ ಲೋಟದಷ್ಟೇ ನೀರು ಹಾಕಿದ್ದೀನಿ ನಾನು. ಈ ಥರ ಗಟ್ಟಿಯಾಗಿರಬೇಕು, ತುಂಬ ತೆಳುವಾಗಿರಬಾರ್ದು. ಇದನ್ನು ಒಂದು ಬೌಲಿಗೆ ತಕ್ಕೊಳ್ಳೋಣ. ಇದನ್ನು ಮಸಾಲೆನೆಲ್ಲ ಬದನೆಕಾಯೆಲ್ಲ ಕಟ್ ಮಾಡಿಟ್ಟಿದ್ವಲ್ಲ, ಆ ಬದನೆಕಾಯಿನ ನೀರೆಲ್ಲ ಚೆನ್ನಾಗಿ ಹೀಗೆ ಕೊಡವಿಬಿಟ್ಟು ತೆಗಿಬೇಕು. ನೀರಿರಬಾರ್ದು ಅದರಲ್ಲಿ. ಹೀಗೆ ತೆಗೆದುಬಿಟ್ಟು ಈಗ ನೋಡಿ ಈ ಥರ ಪ್ಲಸ್ ಥರ ಕಟ್ ಮಾಡಿದ್ದೇವಲ್ಲ ಮಸಾಲೆನ ಸ್ವಲ್ಪ ತೊಗೊಂಡು ಹೀಗೆ ಒಳಗಡೆ ಅದರೊಳಗೆ ಹೋಗೋವಂಗೆ ಹೀಗೆ ತುಂಬಬೇಕು, ಫಿಲ್ ಮಾಡಬೇಕದು ಎರಡೂ ಸೈಡು ಹೀಗೆ ಬರೋ ಹಾಗೆ. ಸ್ವಲ್ಪ ಆದಷ್ಟು ಸಾಧ್ಯವಾದಷ್ಟು ಒಳಗಡೆ ಎಲ್ಲ ಹೀಗೆ ಗೆರೆ ಬಂದಿರುತ್ತಲ್ಲ ಸೈಡಿಗೆ, ಈ ಥರ ಎಲ್ಲ ಹೋಗುವಂಗೆ ಈ ಥರ ತುಂಬಬೇಕು ಕ್ಲೀನಾಗಿ. ಈಗೆಲ್ಲ ಬದನೆಕಾಯಿಗೂ ಇದೇ ಥರ ಮಸಾಲೆ ಎಲ್ಲ ತುಂಬ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕ ಸ್ಟೈಲ್ ಬದನೆಕಾಯಿ ಎಣ್ಣೆಗಾಯಿ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಈ ಸ್ಟೈಲಲ್ಲಿ ಒಂಥರ ಮಾಡಿ ನೋಡಿ. ತುಂಬ ವೆರೈಟೀಸ್ ಮಾಡ್ತಾರೆ ಬದನೆಕಾಯಿ ಎಣ್ಣೆಗಾಯಿ. ಈ ವೆರೈಟಿಯಲ್ಲಿ ನೀವು ಒಂದು ಸತಿ ಮಾಡಿ ನೋಡಿ. ಇದೇ ಥರ ನೋಡಿ ಎಲ್ಲದನ್ನು ಹೀಗೆ ತುಂಬಿಟ್ಕೊಂಡಿದ್ದೀನಿ. ಮಸಾಲೆ ಇನ್ನೂ ಉಳಿದಿದೆ. ಮಸಾಲೆ ನಿಮ್ಮ ಇದಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೋಡಿ ಅದೇ ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆಗಾಯಿ ಅಂದಮೇಲೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ.
ಹಾಗಾಗಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿದು. ಬಿಸಿ ಆದಮೇಲೆ ನೋಡಿ, ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ನಾನು. ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ಇದನ್ನು. ಈಗ ಮಸಾಲೆ ಉಳಿದಿತ್ತಲ್ಲ, ಅದು ಬದನೆಕಾಯಿಗೆಲ್ಲ ತುಂಬಿದ ಮೇಲೆ ಮಸಾಲೆ ಉಳಿದಿರೋಂಥ ಮಸಾಲೆನ ಈ ಟೈಮ್ನಲ್ಲಿ ಒಗ್ಗರಣೆಗೆ ಹಾಕಿ ಸ್ವಲ್ಪ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಫ್ರೈ ಮಾಡೋಣ ಇದನ್ನು. ನೋಡಿ, ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಉಳಿದಿರೋಂಥದ್ದನ್ನೆಲ್ಲ ನೀರು ಹಾಕಿ ಹಾಕ್ತಾಯಿದ್ದೀನಿ. ಈ ಗ್ರೇವಿ ಜಾಸ್ತಿ ಬೇಕು ಅಂದರೆ ಮಸಾಲೆ ಸಾಮಾನೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ. ಬೇಡ ಅನ್ನೋರು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, 1 ಚಿಟಿಕೆಯಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಗ್ರೇವಿ ರೊಟ್ಟಿ ಚಪಾತಿಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಶೇಂಗಾ, ತೆಂಗಿನಕಾಯಿ ತುರಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೋತಾ ಹೋಗಿ ಎಲ್ಲ ಸಾಮಾನು. ಬೇಡ ಅಂದರೆ ಇಷ್ಟೇ ಸಾಕು. ನೋಡಿ, ಬದನೆಕಾಯಿನ ಒಂದೊಂದಾಗಿ ಈ ಥರ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟೆ. ನೋಡಿ, ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ತಾಯಿದ್ದೀನಿ. ತುಂಬ ಹಾಕಬಾರ್ದು, ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಬಿಟ್ಟು ಈಗ ಲಿಡ್ ಕ್ಲೋಸ್ ಮಾಡ್ತೀನಿ. ಲಿಡ್ ಕ್ಲೋಸ್ ಆದಮೇಲೆ ಒಂದು 5 ನಿಮಿಷ ಆದಮೇಲೆ ತೆಗೆದು ನೋಡಿ, ಮತ್ತೆ ಸ್ವಲ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಬದನೆಕಾಯಿ ದಪ್ಪ ಇದ್ದರೆ ಸ್ವಲ್ಪ ಬೇಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಮೇಲೆ ಕೆಳಗೆ ಈ ಥರ ಮಾಡಿಬಿಟ್ಟು, ನೀರು ಅಕಸ್ಮಾತ್ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇದ್ದರೆ ಬೇಡ. ಮತ್ತೊಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ ಮಾಡಿ ಮುಚ್ಚಿಡೋಣ ಇದನ್ನು. ಒಂದು 5 ನಿಮಿಷ ಆದಮೇಲೆ ನೋಡಿ ತೆಗೆದು ತೋರಿಸ್ತೀನಿ. ಇವಾಗ ಲೋ ಫ್ಲೇಮ್ ಏನು ಬೇಡ, ಮೀಡಿಯಮ್ ಫ್ಲೇಮಲ್ಲೇ ಇದ್ದರೆ ಸಾಕಾಗುತ್ತೆ. ನೋಡಿ, ಎಣ್ಣೆ ಎಲ್ಲ ಯಾವ ಥರ ಬಿಟ್ಕೊಂಡಿದೆ. ಈ ಥರ ಎಣ್ಣೆ ಬಿಟ್ಕೋಬೇಕು, ಆಗಲೇ ಬದನೆಕಾಯಿ ಎಣ್ಣೆಗಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಈ ರೆಸಿಪಿ ಒಂದು ಸತಿ ಆದಷ್ಟು ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ. ನೋಡಿ, ಬದನೆಕಾಯಿ ಉತ್ತರ ಕರ್ನಾಟಕ ಸ್ಟೈಲ್ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಆಯಿತು. ಇದು ರೊಟ್ಟಿ, ಚಪಾತಿ, ಗ್ರೇವಿ, ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಗ್ರೇವಿ ಮಾತ್ರ ಯಾವ ಕಾರಣಕ್ಕೂ ತುಂಬ ತೆಳುವಾಗಿ ಮಾಡಬೇಡಿ, ಗಟ್ಟಿನೇ ಇರಲಿ, ತುಂಬ ಟೇಸ್ಟಿಯಾಗಿರುತ್ತೆ. ಮೇಲ್ಗಡೆ ಬೇಕಿದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ನೋಡಿ ಹೇಗೆ ಬಂದಿದೆ ಗ್ರೇವಿ, ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.